ಗುರು ಮನೆಯಷ್ಟು ಒಂದು ವಿಡಿಯೋ ಹಾಕಿದ್ದೆ Q&A ಮಾಡೋಣ ಅಂತ ಹೇಳಿ ಶಾರ್ಟ್ಸ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೆ. ಸುಮಾರು ಜನ ಅದಕ್ಕೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವಿನ್ನು ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಬೋದು. ಇವತ್ತಿನ ವಿಡಿಯೋದಲ್ಲಿ Q&A ವಿಡಿಯೋ ಆಗಿರುತ್ತೆ. ಇದರಲ್ಲಿ ನೀವು ಕೇಳಿರೋ ಪ್ರಶ್ನೆಗಳಿಗೆ ನಾನು ವಿಡಿಯೋ ಮೂಲಕ ಉತ್ತರ ಕೊಡ್ತೀನಿ. ಹಾಗೆ ಸುಮಾರು ಜನ ಶಾರ್ಟ್ಸ್ ವಿಡಿಯೋದಲ್ಲಿ ಕಮೆಂಟ್ಸ್ ಕೂಡ ಮಾಡಿದ್ದೀರಾ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಗುರು ಸುಮಾರು ಜನ ಕೇಳಿರೋ ಕ್ವಶನ್ ಏನಂದರೆ ನಿಮ್ಮ ಹೆಸರೇನು, ನಿಮ್ಮ ಪ್ಲೇಸ್ ಎಲ್ಲಿ, ಅಥವಾ ನಿಮ್ಗೆ ಎಷ್ಟು ಏಜ್ ಅಂತ ಹೇಳಿ ಸುಮಾರು ಜನ ಕಮೆಂಟ್ನ ಮಾಡಿದ್ದೀರಾ. ಫಸ್ಟಿಗೆ ನನ್ನ ಹೆಸರೇನಂತ ಹೇಳ್ತೀನಿ. ಈಗಾಗಲೇ ಸುಮಾರು ಜನ ಗೊತ್ತಿದೆ ನನ್ನ ಹೆಸರೇನಂತ ಹೇಳಿ. ನನ್ನ ಹೆಸರು ರೋಹಿತ್ ಕಾಮತ್ ಅಂತ ಹೇಳಿ. ಹಾಗೆ ಏಜು 18 ಆಗಿದೆ. ಇನ್ನು ನಂದು ಊರು ಯಾವುದು ಅಂತ ಹೇಳಿ ಕೇಳೋದಾದರೆ ಮಲೆನಾಡು ಗುರು, ಚಿಕ್ಕಮಗಳೂರಲ್ಲಿರೋದು ನಾನು. ಈಗ ನಾವು ಒಂದೊಂದೇ ಕಮೆಂಟ್ಸ್ನ ನೋಡಿ ಅದಕ್ಕೆ ಆನ್ಸರ್ನ ಮಾಡೋಣ. ಮೊದಲಿಗೆ ನಾಗೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಹೌ ಮೆನಿ ಫಿಶಸ್ ಯು ಹ್ಯಾವ್, ವಿಚ್ ಈಸ್ ಯುವರ್ ಪ್ಲೇಸ್, ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಪ್ಲೇಸ್ ಹಾಗೆ ನೇಮನ್ನು ನಾನು ಆವಾಗಲೇ ಹೇಳಿದ್ದೀನಿ. ಇನ್ನು ಯಾವ್ಯಾವ ಫಿಶಸ್ ಇದೆ ಅಂದರೆ ನನ್ನ ಹತ್ರ ಆಲ್ಮೋಸ್ಟ್ ಆಲ್ ಸುಮಾರು ವೆರೈಟಿ ಫಿಶಸ್ ಎಲ್ಲ ಇದೆ. ಅದನ್ನೆಲ್ಲ ನಾನು ಒಂದಿನ ಫಿಶ್ ರೂಮ್ ಟೂರ್ ಮಾಡಿ ಅದರಲ್ಲಿ ನಿಮಗೆ ತೋರಿಸ್ತೀನಿ. ಗಪ್ಪೀಸಲ್ಲಿ ಸುಮಾರು ವೆರೈಟಿ ಇದೆ. ಬೇರೆ ಬೇರೆ ಫಿಶಸ್ ಎಲ್ಲ ಇನ್ನೂ ಹಾಗೆ ಒಂದೊಂದು ಎರಡೆರಡು ಪೇರ್ ಇದೆ. ಅದನ್ನೆಲ್ಲ ಒಂದಿನ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ವೀಣಾ HHP ಅವರು ಕಮೆಂಟ್ ಮಾಡಿದ್ದಾರೆ. ಇವ್ರದ್ದು ಕೂಡ ಸೇಮ್ ಕ್ವಶನ್ನೇ ಆಗಿರುತ್ತೆ. ಇದಕ್ಕೆ ಆನ್ಸರ್ನ ನಾನು ಈಗಾಗಲೇ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕಮೆಂಟು ನಿತಿನ್ ಅಕ್ವೇರಿಯಂ ಕನ್ನಡ ಅವ್ರು ಕಮೆಂಟ್ ಮಾಡಿದ್ದಾರೆ. ಬ್ರೋ ನೀವು ಸ್ಕೂಲ್ ಆರ್ ಕಾಲೇಜ್ ಅಂತ ಹೇಳಿ. ಕಾಲೇಜ್ ಬ್ರೋ ನಾವು. ನೆಕ್ಸ್ಟ್ ಕಮೆಂಟು ಪಲ್ಲವಿ ಸಿ ಪ್ರಸಾದ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ವಿಚ್ ಟೈಪ್ ಆಫ್ ಗಪ್ಪೀಸ್ ಆರ್ ದೇರ್ ಅಂತ. ನನ್ನ ಹತ್ರ ಈಗ ಸುಮಾರು 7-8 ವೆರೈಟಿ ಗಪ್ಪೀಸ್ ಇದೆ. ಅದರಲ್ಲಿ ಒಂದು 4ರಿಂದ 5 ವೆರೈಟಿ ಸೇಲಿಗೆ ಕೂಡ ಇದೆ. ಅದು ಒಂದು 7-8 ವೆರೈಟಿ ಗಪ್ಪೀಸ್ ಅಂತೆಲ್ಲ ಅದು ಯಾವುದಂತ ಹೇಳಿ ನಿಮಗೆ ಮುಂದೆ ಬರೋ ದಿನಗಳಲ್ಲಿ ತಿಳಿಸ್ತೀನಿ. ಈಗ ಒಂದೊಂದೇ ಹೇಳ್ತಾ ಕೂತ್ರೆ ಅದು ಸಡನ್ನಾಗಿ ನೆನಪಿಗೂ ಬರಲ್ಲ. ಅದಕ್ಕೆ ಅದನ್ನೆಲ್ಲ ಒಂದಿನ ಸಪ್ರೇಟಾಗಿ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಕಮೆಂಟು ಅಕ್ವಾಟಿಕ್ ಫಿಶ್ ಝೋನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ ಸಿಟಿ ನೇಮ್ ಮತ್ತು ಏಜ್ ಅಂತ ಹೇಳಿ. ಇದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಹಾಗೆ ನೆಕ್ಸ್ಟ್ ಕಮೆಂಟು ಯೂಸರ್ RG4 ಅಂತ ಏನೋ ಇದೆ ಸಮಥಿಂಗು. ಇವ್ರು ಕಮೆಂಟ್ ಮಾಡಿರೋದು ಫಿಶ್ ಫಂಗಸ್ ಡಿಸೀಸ್ ಆ್ಯಂಡ್ ಅದರ್ಸ್ ಬೆಸ್ಟ್ ಮೆಡಿಸಿನ್ಗಳ ಬಗ್ಗೆ ಕ್ಲಾರಿಟಿ ಕೊಡಿ ಬ್ರೋ. ಮೊದಲಿಗೆ ಈ ಫಂಗಸ್ ಯಾಕೆ ಬರುತ್ತೆ ಅಂತ ನೋಡೋದಾದರೆ, ಇದು ನೀವು ಹಾಕಿರೋ ಫುಡ್ ಏನಾದರೂ ಜಾಸ್ತಿ ಆದರೆ ಅಥವಾ ಈ ಚಳಿಗಾಲದಲ್ಲೆಲ್ಲ ವಾಟರ್ ಕಂಡೀಷನ್ ಎಲ್ಲ ಸ್ವಲ್ಪ ಕೋಲ್ಡಾಗಿ ಈ ಫಂಗಸ್ ಎಲ್ಲ ಬರುತ್ತೆ. ಇದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದರೆ ಅಕ್ವೇರಿಯಂ ಸಾಲ್ಟ್ ಹಾಕಿ ಹೀಟರ್ನ ಹಾಕಿ ಸ್ವಲ್ಪ ಮೆಥಲಿನ್ ಬ್ಲೂನ ಹಾಕಬೇಕಾಗುತ್ತೆ. ಇದಿಷ್ಟು ಸದ್ಯಕ್ಕೆ ಹೇಳಿರ್ತೀನಿ ನಾನು. ಇದ್ರ ಬಗ್ಗೆ ಎಲ್ಲ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟು ಅರುಣ್ ಹಾಗೆ ನಾಗೇಶ್ ಅನ್ನೋರು ಕಮೆಂಟ್ ಮಾಡಿರೋದು ಎಲ್ಲ ಫಿಶಸ್ನೂ ತೋರಿಸಿ ಅಂತ ಹೇಳಿ. ಇದನ್ನ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಮಾತ್ರ ಉತ್ತರನ ಕೊಡ್ತಾ ಇದ್ದೀನಿ. ಎಲ್ಲ ಫಿಶಸ್ನ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಸುಮಾರಿದೆ, ಅಷ್ಟೂ ತೋರಿಸ್ತಾ ಕೂತ್ರೆ ಈ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗುತ್ತೆ. ಅದಕ್ಕೆ ಇದರದ್ದು ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಕಮೆಂಟು ಯೂಸರ್ TG8C ಅಂತೇನೋ ಇದೆ ಸಮಥಿಂಗು. ಇವ್ರು ಕಮೆಂಟ್ ಮಾಡಿರೋದು ಫಿಶ್ ಪೆಟ್ ಬಿಟ್ಟು ಬೇರೆ ಪೆಟ್ಸ್ ಇದೆಯಾ ಅಂತ ಹೇಳಿ. ಈಗ ಸದ್ಯಕ್ಕೆ ಫಿಶಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಎಲ್ಲ ವೆರೈಟಿನೂ ಇಡೋಣ ಅಂತ ಹೇಳಿ. ಅದು ಬಿಟ್ಟರೆ ಟರ್ಟಲ್ಸ್ ಇದೆ ಈಗ ಸದ್ಯಕ್ಕೆ. ಇನ್ನೂ ಸುಮಾರು ಪೆಟ್ಸನ್ನೆಲ್ಲ ತರ್ತೀನಿ ಸದ್ಯದಲ್ಲೇ. ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಕಮೆಂಟು ನಿರಂಜನ್ ನಾಯಕ್ ಅವರು ಕಮೆಂಟ್ ಮಾಡಿರೋದು. ಕಮ್ಯುನಿಟಿ ಟ್ಯಾಂಕ್ ಸೆಟಪ್ ಫಿಶ್ ಯಾವುದು ಹೇಳಿ ಪ್ಲೀಸ್. ಅಂದರೆ ಇದನ್ನು ನನಗೆ ಯಾವುದು ಅಂತ ಗೊತ್ತಾಗಿಲ್ಲ. ನಿಮಗೆ ಯಾವ ವೆರೈಟಿ ಫಿಶಸಲ್ಲಿ ಕಮ್ಯುನಿಟಿ ಟ್ಯಾಂಕ್ನ ಸೆಟ್ ಮಾಡಬೇಕಂತಿದ್ದೀರಾ ಅಂತ ಗೊತ್ತಾಗಿಲ್ಲ. ನಿಮಗೆ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಾಗಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸರಿಯಾಗಿ, ಆವಾಗ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟು ಪ್ರಜ್ವಲ್ ಅನ್ನೋರು ಕಮೆಂಟ್ ಮಾಡಿರೋದು. ಬ್ರೋ ಫಾರ್ಮ್ ಟೂರ್ನ ಈ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ. ನಿಮಗೆ ಫಿಶ್ ಹಾಬಿ ಹೆಂಗೆ ಬಂತು? ಫಿಶ್ ಹಾಬಿ ಅದೇ ಫಸ್ಟಿಗೆ ಗೋಲ್ಡ್ ಫಿಶ್ನ ಸಾಕಿದೆ. ಅದರಿಂದನೇ ಒಂದೊಂದೇ ವೆರೈಟಿನೇ ಇಡ್ತಾ ಹಾಗೆ ಫಿಶ್ ಹಾಬಿ ಅನ್ನೋದು ಬಂತು. ಅದೇ ಫಸ್ಟ್ ಪೇರ್ ನೇಮು SK ಗೋಲ್ಡು. ಹಾಗೆ ಫಿಶ್ ಸ್ಟಾರ್ಟೆಡ್ ಇಯರು ಸರಿಯಾಗಿ ನೆನಪಿಲ್ಲ, ಒಂದು 2013 ಅಥವಾ 14 ಇರ್ಬೋದು. ನಿಮ್ಮ ಮನೇಲಿ ಸಪೋರ್ಟ್ ಇದೆಯಾ? ಇದನ್ನು ಹೇಳೋದಂಗೆ ಒಂದು ಅರ್ಧಕ್ಕರ್ಧ. ಅಂದರೆ ಸಪೋರ್ಟ್ ಇದೆ ಅಂತಲೂ ಹೇಳೋಂಗಿಲ್ಲ, ಇಲ್ಲ ಅಂತಲೂ ಹೇಳೋಂಗಿಲ್ಲ, ಆ ಥರ ಇದೆ. ಊರು ಆವಾಗಲೇ ಹೇಳಿದ್ದಾರೆ ಚಿಕ್ಕಮಗಳೂರು. ನೆಕ್ಸ್ಟು ಸುದರ್ಶನ್ ಅನ್ನೋರು ಕಮೆಂಟ್ ಮಾಡಿರೋದು. ಬ್ರೋ ಹೇಗೆ ಪೋಸ್ಟ್ ಮಾಡಿ ಕಳಿಸ್ತೀರಾ? ನಾವು ಪೋಸ್ಟ್ ಮೂಲಕ ಕಳಿಸಲ್ಲ, ಕೊರಿಯರ್ ಮೂಲಕ ಕಳಿಸೋದು. ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ನಿಮ್ಮದು ಅಡ್ರೆಸ್ಸಿಗೆ ಕೊರಿಯರ್ ಮಾಡ್ತೀವಿ. ನಿಮ್ಗೇನಾದರೂ ಫಿಶಸ್ ಎಲ್ಲ ಬೇಕಂದರೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟು ನಿಂಜಾ FF ಅನ್ನೋರು ಕಮೆಂಟ್ ಮಾಡಿರೋದು. ಬ್ರೋ ಇಷ್ಟೊಂದು ಫಿಶ್ ಇದೆಯಲ್ಲ ನಿಮ್ಮ ಮನೇಲಿ ಬೈಯಲ್ವಾ ಅಂತ ಹೇಳಿ. ಮೊದಲೆಲ್ಲ ಇತ್ತು ಗುರು ಡೈಲಿ ಬೈಸ್ಕೊಳೋದು ಉಗಿಸ್ಕೊಳೋದೆಲ್ಲ. ಬಟ್ ಇವಾಗ ಅಷ್ಟೊಂದು ಬೈಯಲ್ಲ. ಯಾಕಂದರೆ ಅವರಿಗೂ ಈ ಫಿಶಸ್ನೆಲ್ಲ ನೋಡಿ ಅಭ್ಯಾಸ ಆಗಿದೆ. ಅದಕ್ಕೆ ಈಗ ಅಷ್ಟೊಂದು ಬೈಯಲ್ಲ.
ನೆಕ್ಸ್ಟ್ ಕಮೆಂಟು ಬೈಕ್ ಲವರ್ಸು ಹಾಗೆ ನಿಶಾಂತ್ ಅಕ್ವಾಟಿಕ್ ಫಿಶ್ ಝೋನ್ ಅನ್ನೋರು ಕಮೆಂಟ್ ಮಾಡಿರೋದು. ಈ ಕಮೆಂಟ್ ನಾನು ಬರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ. ನೀವು ಫಿಶಸ್ನ ಎಲ್ಲಿಂದ ತರಿಸ್ತೀರ ಅಂತ ಹೇಳಿ ಕಮೆಂಟ್ನ ಮಾಡಿದ್ದೀರಾ. ಇದಕ್ಕೂ ಮುಂಚೆ ಎಲ್ಲ ವಿಡಿಯೋಗಳೇ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರಿ, ಹಾಗೆ ಸುಮಾರು ಜನ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ. ನಾನು ಹೇಳೋದೊಂದೇ, ಈಗ ನಾನು ಯಾವ ಥರ ನಿಮಗೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜ್ ಅಥವಾ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ, ಅದೇ ಥರ ಇನ್ನೂ ಹೆಚ್ಚಿನ ಜನದ್ದು ನಿಮಗೆ ಸಿಗ್ಬೋದು. ನೀವು ಅವ್ರ ಹತ್ರ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅಥವಾ ಯಾರನ್ನ ನಂಬೋದು ಅಂತ ಹೇಳಿ ನಿಮ್ಗೆ ಅನಿಸುತ್ತೆ, ನೀವು ಅವ್ರ ಹತ್ರ ಈ ಫಿಶಸ್ನೆಲ್ಲ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ನಿಮಗೆ ಯಾರನ್ನೂ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಒಂದು ಸರಿ ಕಳಿಸಿದವರು ಮತ್ತೊಂದು ಸರಿ ಕಳಿಸಲ್ಲ. ನನಗೆ ಸುಮಾರು ಸರಿ ಆ ಥರ ಆಗಿದೆ. ಅಂದರೆ ಒಂದು ಸರಿ ಪರ್ಚೇಸ್ ಮಾಡಿರ್ತೀನಿ ಅವ್ರ ಹತ್ರ, ನೆಕ್ಸ್ಟ್ ಸರಿ ಪರ್ಚೇಸ್ ಮಾಡಿದರೆ ಅಮೌಂಟ್ ಹಾಕಿದರೆ ಅವರು ಕಳಿಸಲ್ಲ. ಸುಮಾರು ಸರಿ ಸ್ಕ್ಯಾಮ್ ಆಗಿದೆ. ಅದಕ್ಕೆ ನೀವು ಯಾರನ್ನ ನಂಬೋದು ಅನಿಸುತ್ತೆ ಅವ್ರ ಹತ್ರ ಮಾತ್ರ ಪರ್ಚೇಸ್ ಮಾಡಿ. ನಾನು ಯಾಕೆ ಯಾರನ್ನೂ ರೆಕಮೆಂಡ್ ಮಾಡಲ್ಲ ಅಂದರೆ, ಈಗ ನೀವು ನನ್ನನ್ನು ನಂಬಿ ಅವರಿಗೆ ದುಡ್ಡು ಹಾಕಿರ್ತೀರ, ಅವರು ಮೋಸ ಮಾಡಿದ್ರೆ ನೀವು ಯಾರ ಹತ್ರ ಕೇಳ್ತೀರ, ನೀವು ಬಂದು ನನ್ನ ಹತ್ರ ಕೇಳ್ತೀರ, ಆಮೇಲೆ ನಾನೆಲ್ಲಿ ಹೋಗಲಿ ನಿಮಗೆ ಕೊಡೋದಕ್ಕೆ. ಅದಕ್ಕೆ ನಾನು ಯಾರನ್ನೂ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ ಅಷ್ಟೊಂದಾಗಿ. ನೀವೇ ಆನ್ಲೈನಲ್ಲಿ ಯಾರತನಾದರೂ ಪರ್ಚೇಸ್ ಮಾಡ್ಬೋದು. ಹಾಗೆ ಸುಮಾರು ವೆಬ್ಸೈಟ್ಗಳಿದೆ ಈ ಫಿಶಸ್ಸಿಂದು. ನಾನು ಒಂದ್ಸರಿನೂ ಈ ವೆಬ್ಸೈಟ್ಗಳಲ್ಲಿ ತರಿಸಿಲ್ಲ, ಬಟ್ ತರಿಸಿ ಒಂದು ವೀಡಿಯೋ ಮಾಡ್ತೀನಿ ಯಾವ್ಯಾವ ವೆಬ್ಸೈಟ್ ಚೆನ್ನಾಗಿದೆ ಅಂತ ಹೇಳಿ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಸುಮಾರು ವೆಬ್ಸೈಟ್ ಇದೆ ಫಿಶಸ್ಸಿಂದೆಲ್ಲ. ಅದನ್ನು ಒಂದ್ಸರಿ ತರಿಸಿ ಅದೆಲ್ಲ ಬಂದ್ರ ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ್ದಾದ್ರು ಫೇಕು ಹಾಗೆ ಯಾವ್ದಾದ್ರು ಒರಿಜಿನಲ್ ಅಂತ ಹೇಳಿ. ಸದ್ಯಕ್ಕೆ ನಿಮಗೆ ಯಾರ ಮೇಲೆ ನಂಬಿಕೆ ಬರುತ್ತೋ ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ನಾನು ಒಬ್ಬರನ್ನ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವ್ರದ್ದು ಯೂಟ್ಯೂಬಲ್ಲಿ ಪೇಜೆಲ್ಲ ಇದೆ, ಗೋಲ್ಡನ್ ಪೆಟ್ಸ್ ಕನ್ನಡ ಅಂಥೇಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇವ್ರ ಪೇಜ್ ಅವೈಲೇಬಲ್ ಇದೆ. ನೀವು ಬೇಕಾದರೆ ಇವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ಸದ್ಯಕ್ಕೆ ಇವ್ರ ಹತ್ರ 4-5 ವೆರೈಟಿ ಗಪ್ಪೀಸಿದೆ. ಅದು ಬಿಟ್ಟರೆ ಫ್ಯೂಚರಲ್ಲಿ ಇವ್ರ ಹತ್ರ ಸುಮಾರು ವೆರೈಟಿ ಫಿಶಸ್ ಎಲ್ಲ ಬರುತ್ತೆ. ನೀವು ಇವ್ರ ಹತ್ರ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಎಲ್ಲರಿಗೂ ಕಳಿಸ್ತಾರೆ, ಯಾವುದೇ ಥರ ಮೋಸ ಮಾಡೋದಿಲ್ಲ. 100% ಕಳಿಸ್ತಾರೆ. ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಇವ್ರ ಹತ್ರ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ಲಾಸ್ಟ್ ಕಮೆಂಟ್ನ ನೋಡೋದಾದರೆ ನಾಯಕ್ ಸುವಿನ್ ಅವರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಫಿಶಿಂದ ನಿಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ? ಇದನ್ನು ಎಕ್ಸಾಕ್ಟಾಗಿ ಹೇಳಕ್ಕೆ ಬರೋಲ್ಲ, ಒಂದು ಅಂದಾಜು ಮೇಲೆ ಹೇಳ್ಬೋದು ಅಷ್ಟೇ. ಕೆಲವು ಸರಿ ಫಿಶಸ್ಸಿನ ಸ್ಟಾಕ್ ಚೆನ್ನಾಗಿರುತ್ತೆ, ಕೆಲವು ಸರಿ ಇರಲ್ಲ. ಹಾಗೆ ಸೇಲ್ಸ್ ಕೂಡ ಕೆಲವು ಸರಿ ಜಾಸ್ತಿ ಆಗುತ್ತೆ, ಇನ್ನು ಕೆಲವು ಸರಿ ಆಗೋದಿಲ್ಲ. ತಿಂಗಳಿಗೆ ಮಿನಿಮಮ್ 1K ಆಗ್ಬೋದು. ಇದಕ್ಕಿಂತ ಜಾಸ್ತಿ ಆಗಿದ್ದು ಇದೆ ಕೆಲವು ಸರಿ. 1K ಆಗ್ಬೋದು ಅಷ್ಟೇ, ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಇದನ್ನು ನಾನು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರೋದು, ಏನು ಫುಲ್ ಟೈಮ್ ಆಗಿ ಮಾಡ್ತಾ ಇಲ್ಲ. ಹಾಗೆ ಫ್ಯೂಚರಲ್ಲೆಲ್ಲ ತಿಳಿಸ್ಕೊಡ್ತೀನಿ ಇದರಿಂದ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಇನ್ಕಮ್ ಮಾಡ್ಬೋದು ಅಂತೆಲ್ಲ ಹೇಳಿ ನಿಮಗೆ. ಇನ್ನು ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರನ ಕೊಟ್ಟಿದ್ದೀನಿ. ಉತ್ತರ ಸಿಕ್ಕಿದೆ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಇನ್ನು ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಮುಂದೆ ಬರೋ ದಿನಗಳಲ್ಲಿ ಕೂಡ ಇದೇ ಥರ Q&A ಇರುತ್ತೆ. ಈ ಸರಿ ಕಮೆಂಟ್ ಮಾಡ್ತಾ ಇದ್ದವರು ನೆಕ್ಸ್ಟ್ ಸರಿ ಕಮೆಂಟ್ನ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.